ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ತೀರ್ಥವನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥ ಸಂದರ್ಭ ಅಥವಾ ದೇವಸ್ಥಾನಕ್ಕೆ ಹೋದಾಗ ಕ್ಷೇತ್ರಗಳಿಗೆ ಹೋದಾಗ ಯಾತ್ರೆಗಳಿಗೆ ಹೋದಾಗ ಅಥವಾ ಅಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅರ್ಚಕರು ವಿಪ್ರರು ಪುರೋಹಿತರು ಅವರೇನು ಮಾಡ್ತಾರೆ, ನಮಗೆ ತೀರ್ಥವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಗಮನಿಸಿರ್ತೀರ, ಆ ತೀರ್ಥವನ್ನು 3 ಬಾರಿ ಕೊಡ್ತಾರೆ. ತೀರ್ಥವನ್ನು 3 ಬಾರಿ ನಮಗೆ ಕೊಟ್ಟಾಗ ಅದರ ಅರ್ಥ ಏನು, ಅದರ ಫಲ ಏನು, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕಾಗಿದೆ. ನಾವೆಷ್ಟೋ ಸರಿ ಅವ್ರು ತೀರ್ಥ ಕೊಡಬೇಕಾದ್ರೆ ನಾವು ಕೈ ಹೀಗೆ ಇಟ್ಕೊಂಡಿರ್ಬೇಕು. ಒಂದು ಸರಿ ಕೊಟ್ಟಿದ ತಕ್ಷಣ ತೀರ್ಥ ತೊಗೊಳಕ್ಕೆ ಹೋಗಬಾರ್ದು. ಅವರು 3 ಸಾರಿ ಕೊಡಲೇ. ಇದರ ವಿಶೇಷತೆ ಏನು, ಇದರ ಇತಿಹಾಸ ಏನು, ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಸಾಮಾನ್ಯವಾಗಿ ತೀರ್ಥದ ಮಂತ್ರ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತಿರುತ್ತೆ. ಅಕಾಲ ಮೃತ್ಯುಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ. ಯಾವ ದೇವರಿದ್ರೆ ಆ ದೇವರ ಹೆಸರು ಹೇಳಿ ನಾವೇನು ಮಾಡ್ತೀವಿ, ಪಾದೋದಕಂ ಪಾವನಂ. ಸಪೋಸು ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶಿವ ಪಾದೋದಕಂ ಪಾವನಂ, ದೇವಿ ಪಾದೋದಕಂ ಪಾವನಂ, ಮಹಾಗಣಪತಿ ಪಾದೋದಕಂ ಪಾವನಂ, ಸುಬ್ರಹ್ಮಣ್ಯ ಪಾದೋದಕಂ ಪಾವನಂ. ಆ ಪಾದೋದಕಗಳು ನಮಗೆ ಪಾವನ ಆಗುತ್ತೆ ಅಂತಕ್ಕಂಥ ಮಂತ್ರವನ್ನು ನಾವು ಹೇಳ್ಕೋಬೇಕಾಗಿರುತ್ತೆ. ಅಥವಾ ಅರ್ಚಕರಾದರೂ ಹೇಳಿ ನಮಗೆ ಆ ತೀರ್ಥವನ್ನು ಕೊಡ್ತಾರೆ. ಬಹು ವಿಶೇಷವಾಗಿ ಆ 3 ಬಾರಿ ಕೊಡ್ತಕ್ಕಂಥ ತೀರ್ಥದ ಮಹತ್ವ ಏನು, 3 ಬಾರಿ ತಗೊಂಡಿದ್ದೆ ಆದರೆ ಅದರ ಫಲ ಏನು. ತಕ್ಷಣ ಅರ್ಚಕರು ಕೊಟ್ಟಿದ ತಕ್ಷಣ ತೀರ್ಥ ತೊಗೊಂಡ್ಬಿಟ್ರೆ ಅದು ಫಲ ಸಿಗೋದಿಲ್ಲ. 3 ಬಾರಿ ತಗೊಳ್ಳೇಬೇಕು. ಕೈ ಹೀಗೆ ಇಟ್ಕೊಂಡಿರಿ, ಅವರೇ 3 ಸಾರಿ ಆ ಒಂದು ಉದ್ಧರಣೆಯಿಂದ 3 ಸಾರಿನೇ ನಿಮಗೆ ಅದು ಸ್ಪರ್ಶ ಕೂಡ ಮಾಡ್ತಾರೆ. ಈ 3 ಬಾರಿಯ ಕೊಡ್ತಕ್ಕಂಥ ತೀರ್ಥದ ಮಹತ್ವ ಏನು ಅಂದರೆ, 1ನೇ ಬಾರಿ ಕೊಟ್ಟಾಗ ಅದು ಶರೀರ ಶುದ್ಧಿಗೆ. ನಮ್ಮ ಶರೀರ ಈಗಾಗಲೇ ಅಪವಿತ್ರೋ ಪವಿತ್ರೋವ ಸರ್ವಾವಸ್ಥಾಂಗತೋಪಿ ವಾ ಯಸ್ಮನೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಅಂತಕ್ಕಂಥ ಮಂತ್ರವನ್ನು ನಾವು ಪೂಜೆ ಪುನಸ್ಕಾರಗಳಲ್ಲಿ ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಮೊದಲನೇದಾಗಿ ಅದು ದೇಹ ಶುದ್ಧಿಗೋಸ್ಕರ ಅದು ಪ್ರಥಮವಾಗಿ ಕೊಡ್ತಕ್ಕಂಥ ತೀರ್ಥ ಕೂಡ ಆಗಿರುತ್ತೆ. ತೀರ್ಥ ಎಲ್ಲ ಒಂದೇ ಆಗಿರುತ್ತೆ. ಆ ಒಂದೇ ತೀರ್ಥದಲ್ಲಿ 3 ಬಾರಿ ಕೊಡ್ತಾರೆ. ಇನ್ನು 2ನೇ ಕೊಡ್ತಕ್ಕಂಥದ್ದು ಆ ತೀರ್ಥ ಫಸ್ಟು ದೇಹ ಶುದ್ಧಿ ಆಗುತ್ತೆ. 2ನೇದು ನ್ಯಾಯ ಮಾರ್ಗ, ಧರ್ಮ ಮಾರ್ಗ. ನಾವು ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಹೋಗೋದಕ್ಕೆ, ನಮಗೆ ಧರ್ಮ ರಕ್ಷಿಸೋದಕ್ಕೆ, ಧರ್ಮಾಚರಣೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ 2ನೇ ತೀರ್ಥ ಇರುತ್ತೆ. ಇನ್ನು ಕಡೆಯದಾಗಿರ್ತಕ್ಕಂಥ 3ನೇ ಬಾರಿ ಕೊಡ್ತಕ್ಕಂಥ ತೀರ್ಥ ರೋಗ ರುಜಿನಗಳಿಂದ ಮುಕ್ತರಾಗಲಿ, ಮಾನಸಿಕ ಯಾತನೆಗಳಿಂದ ಮುಕ್ತರಾಗಲಿ, ಇಲ್ಲಿ ದುಡ್ಡು ಬರಲಿ, ಐಶ್ವರ್ಯ ಬರಲಿ, ಕೋರ್ಟ್ ಕೇಸು ಕ್ಲಿಯರ್ ಆಗಲಿ ಅಲ್ಲ. ಫಸ್ಟು ಈ ದೇಹ ಶುದ್ಧಿ ಆಗಬೇಕು, ಮನಸ್ಸು ಶುದ್ಧಿ ಆಗಬೇಕು, ರೋಗ ರುಜಿನಗಳಿಂದ ಮುಕ್ತರಾಗಲಿ. ಯಾಕೆಂದರೆ ಅದು ಅಭಿಷೇಕ ಮಾಡಿರೋ ತೀರ್ಥ ಕೂಡ ಆಗಿರುತ್ತೆ. ಅದರ ಜೊತೆಗೆ ಅದು ಸಾಕಷ್ಟು ಸುಗಂಧ ದ್ರವ್ಯಗಳನ್ನು ಕೂಡ ಹಾಕಿರ್ತಾರೆ. ಹಾಗಾಗಿ ಈ 3 ಬಾರಿಯ ತೀರ್ಥ ನಮ್ಮ ದೇಹವನ್ನು ಹಾಗೆ ಮನಸ್ಸನ್ನು ಆರೋಗ್ಯವನ್ನು ಕೂಡ ಕಾಪಾಡ್ತಕ್ಕಂಥದ್ದು ಆಗಿದೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.